ನಮಸ್ತೆ ವೀಕ್ಷಕರೇ, ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ 7 ಲಕ್ಷ ರೈತರಿಗೆ PM ಕಿಸಾನ್ ಹಣ ಸ್ಥಗಿತಗೊಂಡಿದೆ ಅಂತಲೇ ಹೇಳಲಾಗ್ತಾ ಇದೆ. ಹಾಗಾದರೆ ಯಾಕೆ ಸ್ಥಗಿತಗೊಂಡಿದೆ ಅನ್ನೋದನ್ನು ನೋಡ್ಕೊಂಬರೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ PM ಕಿಸಾನ್ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದ್ದು, ಕಳೆದ 3 ವರ್ಷಗಳಲ್ಲಿ ಈ ಯೋಜನೆಯ ಮಾರ್ಗಸೂಚಿ ಅನ್ವಯ ವಾರ್ಷಿಕ 6,000 ಆರ್ಥಿಕ ನೆರವನ್ನು ಪಡೆಯಲು ಅನರ್ಹರಿರುವ 7 ಲಕ್ಷ ರೈತರಿಗೆ PM ಕಿಸಾನ್ ಹಣ ವರ್ಗಾವಣೆಯನ್ನು ಸ್ಥಗಿತಗೊಳಿಸಲಾಗಿದ್ದು, ಇದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಯಾದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿ ರೈತರಿಗೆ ಆರ್ಥಿಕ ನೆರವು ಒದಗಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯ ಮೂಲಕ ಅರ್ಹ ರೈತರಿಗೆ ವಾರ್ಷಿಕ 6,000 ರೂಪಾಯಿಗಳನ್ನು 3 ಕಂತುಗಳಲ್ಲಿ ಪ್ರತಿ ಕಂತಿಗೆ 2,000 ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಕೃಷಿ ಇಲಾಖೆಯ ಅಧಿಕೃತ ಮಾಹಿತಿಯ ಪ್ರಕಾರ 7 ಲಕ್ಷ ರೈತರಿಗೆ ಈ ಯೋಜನೆ ಹಣ ಸ್ಥಗಿತಗೊಳಿಸಲಾಗಿದೆ ಅಂತಲೂ ಸಹ ತಿಳಿದು ಬಂದಿದೆ. ಪ್ರಸ್ತುತ ವರ್ಷವಾರು PM ಕಿಸಾನ್ ಹಣ ವರ್ಗಾವಣೆ ರೈತರ ಅಂಕಿ ಅಂಶ PM ಕಿಸಾನ್ ಆರ್ಥಿಕ ನೇರ ಸ್ಥಗಿತಕ್ಕೆ ಪ್ರಮುಖ ಕಾರಣಗಳೇನು, ಅರ್ಹ ರೈತರು ತಪ್ಪದೆ ಅನುಸರಿಸಬೇಕಾದ ಕ್ರಮಗಳೇನು ಅನ್ನೋದನ್ನ ನಾವು ನಿಮಗೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಮಗೆ ಕೊಡ್ತಾ ಹೋಗ್ತೀವಿ. 2022ರಿಂದ 2024ರವರೆಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕೇಂದ್ರ ಸರ್ಕಾರದಿಂದ ಯೋಜನೆಯಡಿ ಆರ್ಥಿಕ ನೆರವನ್ನು ಪಡೆಯಲು ಅನರ್ಹರಿರುವ 7 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳು ಗುರುತಿಸಿ ವಾರ್ಷಿಕ 6,000 ನೆರವನ್ನು ವರ್ಗಾವಣೆ ಮಾಡುವುದನ್ನು ಸ್ಥಗಿತಗೊಳಿಸಲಾಗಿದೆ. ಕರ್ನಾಟಕದಲ್ಲಿ 53.81 ಲಕ್ಷ ರೈತರು ಈ ಯೋಜನೆಗೆ ನೋಂದಾಯಿಸಿಕೊಂಡಿದ್ದಾರೆ. ಆದರೆ ಕೆಲವು ರೈತರು ಈ ಯೋಜನೆ ಅರ್ಹತೆಯನ್ನು ಮಾನದಂಡಗಳನ್ನು ಪೂರೈಸದ ಕಾರಣ 7 ಲಕ್ಷ ರೈತರಿಗೆ ಹಣ ವರ್ಗಾವಣೆಯನ್ನು ಸ್ಥಗಿತಗೊಳಿಸಲಾಗಿದೆ. ಸ್ಥಗಿತಕ್ಕೆ ಕಾರಣವೇನು ಅಂತ ನೋಡೋದಾದರೆ, ಒಂದನೇದು PM ಕಿಸಾನ್ ಯೋಜನೆಯಡಿ ವಾರ್ಷಿಕ 6,000 ಆರ್ಥಿಕ ನೆರವನ್ನು ಪಡೆಯಲು ಅರ್ಜಿದಾರರು ಆದಾಯ ತೆರಿಗೆ ಪಾವತಿ ಮಾಡುವಂತಿಲ್ಲ. ಈ ಯೋಜನೆಯಡಿ ಅರ್ಜಿ ಸಲ್ಲಿಸಿ ಆದಾಯ ತೆರಿಗೆ ಪಾವತಿ ಮಾಡುತ್ತಿದ್ದರೆ ಅಂತಹ ರೈತರು ಅನರ್ಹ ಪಟ್ಟಿಗೆ ಸಹ ಸೇರಿಸಲಾಗುತ್ತದೆ. ಎರಡನೆಯದು, PM ಕಿಸಾನ್ ಯೋಜನೆಯಡಿ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ತಪ್ಪಾದ ಹಾಗೂ ತಾಳೆಯಾಗದ ಜಮೀನು ಪಹಣಿ ಉತ್ತಾರ್ ಅನ್ನು ಸಲ್ಲಿಸಿದ ರೈತರನ್ನು ಅನರ್ಹ ಪಟ್ಟಿಗೆ ಸೇರಿಸಲಾಗಿದೆ. ಮೂರನೆಯದು, ಅಗತ್ಯ ದಾಖಲಾತಿಗಳನ್ನು ಸಲ್ಲಿಸಿ OTP ಆಧಾರಿತ EKYCಯನ್ನು ಮಾಡಿಸಿಕೊಳ್ಳದ ರೈತರನ್ನು ಸಹ ಅನರ್ಹ ಪಟ್ಟಿಗೆ ಸಹ ಸೇರಿಸಿ ಹಣ ವರ್ಗಾವಣೆಯನ್ನು ಸ್ಥಗಿತಗೊಳಿಸಲಾಗಿದೆ. ಇನ್ನು ಅರ್ಜಿದಾರರ ಕುಟುಂಬದವರನ್ನು ಸರ್ಕಾರಿ ನೌಕರಿಯಲ್ಲಿದ್ದರೆ, ಅರ್ಜಿದಾರರ ಕುಟುಂಬದಲ್ಲಿ ಸರ್ಕಾರಿ ನೌಕರಿಯಲ್ಲಿದ್ದರೆ ಸಹ ಅರ್ಜಿಯನ್ನು ಸಲ್ಲಿಸಿದವರಿಗೆ ಯೋಜನೆಯಡಿ ಹಣ ಪಡೆಯುವಂತಿರುವವರು ಗುರುತಿಸಿ ಅನರ್ಹ ಪಟ್ಟಿಗೆ ಸೇರಿಸಿ ಹಣ ವರ್ಗಾವಣೆಯನ್ನು ಸಹ ಸ್ಥಗಿತಗೊಳಿಸಲಾಗಿದೆ. ಅದಕ್ಕೆ ಈ ರೈತರು ಮಾಡಬೇಕಾದಂಥ ಕೆಲಸಗಳೇನು ಅಂತಂದರೆ, ಮೊದಲಿಗೆ EKYCಯನ್ನು ಮಾಡಿಸಿ PM ಯೋಜನೆಯ ಆರ್ಥಿಕ ನೆರವನ್ನು ಪಡಿಬೇಕಾಗಿ ರೈತರಲ್ಲಿ ಕೇಳ್ಕೊಳ್ತಿದ್ದಾರೆ. ಇನ್ನು PM ಕಿಸಾನ್ ಯೋಜನೆ ಅಡಿ ಅರ್ಜಿಯನ್ನು ಜಮೀನು ವಿವರ ಸರಿಯಾಗಿ ದಾಖಲಿಸಿ. ಇನ್ನು ಅರ್ಜಿ ಸಲ್ಲಿಸಬೇಕಾದ್ರೆ ಯಾವುದೇ ತಪ್ಪನ್ನು ಮಾಡದೆ ಹಾಗೂ ಅರ್ಜಿಗೆ ನಮೂನೆ ತಕ್ಕಂತೆ ಯಾವುದೇ ಸರ್ವೆ ನಂಬರ್ ಕೊಟ್ಟಿರ್ತೀವೋ ಅದೇ ಪಾಣಿಯನ್ನು ಆ ಅರ್ಜಿಗೆ ಜೋಡಿಸಿ ಅರ್ಜಿಯನ್ನು ಹಾಕಬೇಕಾಗ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರ್ಯಾರು EKYC ಮಾಡಿಸಿಲ್ವೋ, ಇನ್ನು ಬ್ಯಾಂಕ್ ಖಾತೆ ಆಧಾರ್ ಲಿಂಕ್ ಮಾಡಿಸಿಲ್ವೋ, ಮೊಬೈಲ್ ನಂಬರ್ಗಳನ್ನ ಯಾರು ಲಿಂಕ್ ಮಾಡಿಸಿಲ್ವೋ ಅದನ್ನೆಲ್ಲರನ್ನೂ ಕಂಪ್ಲೀಟಾಗಿ ಮಾಡಿಸಿ ಅಂತ ಹೇಳ್ತಾ ಸರ್ಕಾರದ ಸದುಪಯೋಗ ಪಡ್ಕೊಳ್ಳಿ ಈ ಸೌಲಭ್ಯ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.